ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮದುಮುಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ರಾಜ್ಯದ 14 ಕ್ಷೇತ್ರಗಳಲ್ಲಿ ಈಗಾಗಲೇ ಮತದಾನ ಮುಗಿದಿದ್ದು, ಇನ್ನುಳಿದ 14 ಕ್ಷೇತ್ರಗಳ ಎರಡನೇ ಹಂತದ ಚುನಾವಣೆಯು ಮೇ 7ರಂದು ನಡೆಯಲಿದೆ. ಈ ನಡುವೆ ಮತದಾನ ನಡೆಯಲಿರುವ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಈ ದಿನಪತ್ರಿಕೆಯು ನಡೆಸಿದ ಸಮೀಕ್ಷೆಯಲ್ಲಿ ಜನರಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಇರುವ ಭಾರಿ ಅಸಮಾಧಾನ ಬೆಳಕಿಗೆ ಬಂದಿದೆ. ಮೇ 7ರಂದು ಮತದಾನ ನಡೆಯಲಿರುವ ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗಾ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ ಹಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಗಳ ಜನರಲ್ಲಿ ಹೆಚ್ಚಿನ ತಮ್ಮ ಮತ ಕಾಂಗ್ರೆಸ್ಗೆ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಈ ಮೂಲಕ ಈ ಭಾಗದ ಹೆಚ್ಚಿನ ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತದೆ ಎಂಬ ಸೂಚನೆ ನೀಡಿದ್ದಾರೆ ಎಂದು ಈ ದಿನ ಪತ್ರಿಕೆಯು ವರದಿ ಮಾಡಿದೆ. ಈಗ 14 ಕ್ಷೇತ್ರಗಳ ಮತದಾರರಲ್ಲಿ 47.69% ಜನರು ತಮ್ಮ ಮತ ಕಾಂಗ್ರೆಸ್ಗೆ ಎಂದು ಹೇಳಿದ್ದಾರೆ. ಇನ್ನುಳಿದ 42.36% ಜನರು ತಮ್ಮ ಮತ ಬಿಜೆಪಿ, ಜೆಡಿಎಸ್ ಅಭ್ಯರ್ಥಿಗೆ ಎಂದು ಹೇಳಿದ್ದಾರೆ. ಹಾಗಾಗಿ 8.28% ಮತದಾರರು ಇನ್ನೂ ಯಾರಿಗೆ ಮತ ಚಲಾಯಿಸಬೇಕೆಂದು ನಿರ್ಧರಿಸಿಲ್ಲ. ಜೊತೆಗೆ 1.6% ಮಂದಿ ತಮ್ಮ ವೋಟ್ ನೋಟಾಗೆ ಎಂದಿದ್ದಾರೆ ಎಂದು ಕೂಡ ಪತ್ರಿಕೆ ತಿಳಿಸಿದೆ. ಈ ಸಮೀಕ್ಷೆಯ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಹೆಚ್ಚಿನೆಲ್ಲ ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗುವುದು ನಿಶ್ಚಿತ ಎಂದು ಪತ್ರಿಕೆಯು ವರದಿ ತಿಳಿಸಿದೆ. ಲೈಂಗಿಕ ಹಗರಣದ ಆರೋಪಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನ ರಕ್ಷಣೆ ಮಾಡುವ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡುತ್ತಿದ್ದಾರೆ. ಇದು ಮೋದಿಯ ಗ್ಯಾರಂಟಿ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕುಟುಕಿದ್ದಾರೆ. ಪ್ರಜ್ವಲ್ ರೇವಣ್ಣ ಸಾಕಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಇದು ಕೇವಲ ಸೆಕ್ಸ್ ಹಗರಣವಲ್ಲ, ಸಾಮೂಹಿಕ ಅತ್ಯಾಚಾರ. ಇದನ್ನು ಬಿಜೆಪಿಯವರು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಎಂದು ಬಿಜೆಪಿ ನಾಯಕರಿಗೆ ಗೊತ್ತಿದ್ದರೂ ಟಿಕೆಟ್ ನೀಡಲು ಯಾಕೆ ಒಪ್ಪಿದರು ಎಂದು ಪ್ರಶ್ನಿಸಿದ ರಾಹುಲ್ ಗಾಂಧಿ, ಕರ್ನಾಟಕದ ಮಹಿಳೆಯರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಜಗತ್ತಿನಲ್ಲೇ ಇಂತಹ ಘಟನೆ ನಡೆದಿಲ್ಲ. ಇಡೀ ಜಗತ್ತಿನಲ್ಲೇ ಈ ವಿಚಾರ ಚರ್ಚೆಯಾಗುತ್ತಿದೆ. ಅಧಿಕಾರಕ್ಕಾಗಿ ಬಿಜೆಪಿಯವರು ಏನು ಬೇಕಾದರೂ ಮಾಡುತ್ತಾರೆ. ದೇಶದ ಪ್ರಧಾನಿಗಳು ಅತ್ಯಾಚಾರಿಗಳ ಪರ ಮತಯಾಚಿಸುತ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ದೇಶದ ಮಹಿಳೆಯರಲ್ಲಿ ಕ್ಷಮೆಯಾಚಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಕೋವಿಶೀಲ್ಡ್ ವ್ಯಾಕ್ಸಿನ್ನಿಂದ ಗಂಭೀರ ಅಡ್ಡ ಪರಿಣಾಮವಾಗುವುದಕ್ಕೆ ಅವಕಾಶ ಇದೆ ಎಂದು ಕಂಪನಿ ಒಪ್ಪಿಕೊಂಡ ಬೆನ್ನಿಗೆ ಕೊರೋನಾ ಸರ್ಟಿಫಿಕೇಟ್ನಿಂದ ಪ್ರಧಾನಿ ನರೇಂದ್ರ ಮೋದಿಯ ಭಾವಚಿತ್ರವನ್ನು ತೆರವುಗೊಳಿಸಲಾಗಿದೆ. ಈಗ ವೆಬ್ಸೈಟ್ನಿಂದ ನೀವು ಕೊರೋನಾ ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡ ಹೊರಟರೆ ಅದರಲ್ಲಿ ಪ್ರಧಾನಿಯ ಚಿತ್ರವಿಲ್ಲದ ಸರ್ಟಿಫಿಕೇಟ್ ಲಭಿಸುತ್ತಿದೆ. ಒಗ್ಗಟ್ಟಿನಿಂದ ಭಾರತ ಕೊರೋನಾವನ್ನ ಪರಾಜಯಗೊಳಿಸಿದೆ ಎಂಬ ಪ್ರಧಾನಿಯವರು ಈ ಹೇಳಿಕೆ ಮಾತ್ರ ಇದೀಗ ಸರ್ಟಿಫಿಕೇಟ್ನಲ್ಲಿದೆ. ಈ ಮೊದಲು ಈ ಹೇಳಿಕೆಯ ಜೊತೆಗೆ ಪ್ರಧಾನಿಯವರ ಚಿತ್ರ ಸರ್ಟಿಫಿಕೇಟ್ನಲ್ಲಿ ಪ್ರಕಟವಾಗುತ್ತಿತ್ತು. ರಕ್ತ ಹೆಪ್ಪುಗಟ್ಟುವಂತಹ, ಈ ಹೃದಯಾಘಾತಕ್ಕೆ ಕಾರಣವಾಗುವಂತಹ ಗಂಭೀರ ಅಡ್ಡ ಪರಿಣಾಮಗಳು ಕೋವಿಶೀಲ್ಡ್ ವ್ಯಾಕ್ಸಿನ್ನಿಂದ ಉಂಟಾಗಲಿದೆ ಎಂದು ಔಷಧ ತಯಾರಕ ಕಂಪನಿ ಆಸ್ಟ್ರಾಜೆನಿಕ್ ಲಂಡನ್ ನ್ಯಾಯಾಲಯದಲ್ಲಿ ಒಪ್ಪಿಕೊಂಡ ಬಳಿಕ ಈ ಬೆಳವಣಿಗೆ ನಡೆದಿದೆ. ಆದರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ವ್ಯಾಕ್ಸಿನ್ ಸರ್ಟಿಫಿಕೇಟ್ನಿಂದ ಪ್ರಧಾನಿಯ ಚಿತ್ರವನ್ನು ತೆರವುಗೊಳಿಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ವ್ಯಾಕ್ಸಿನ್ನಿಂದಾಗಿ ಉಂಟಾಗಿರುವ ಅಡ್ಡ ಪರಿಣಾಮಗಳ ಕುರಿತು ಹಲವು ಮಂದಿ ಲಂಡನ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಾವಿಗೆ ತುತ್ತಾದ ಮತ್ತು ಗಂಭೀರ ಆರೋಗ್ಯ ಪರಿಣಾಮವನ್ನು ಎದುರಿಸಿದ ಅವರ ಪೈಕಿ 51 ಮಂದಿ ಲಂಡನ್ ಕೋರ್ಟ್ನಲ್ಲಿ ದಾವೆ ಹೂಡಿದ್ದು 100 ದಶಲಕ್ಷ ಪೌಂಡ್ ಪರಿಹಾರವನ್ನು ಕೇಳಿದ್ದಾರೆ. ಈ ಬೆಳವಣಿಗೆಯ ಬೆನ್ನಿಗೆ ಸರ್ಟಿಫಿಕೇಟ್ನಿಂದ ಮೋದಿ ಅವರ ಚಿತ್ರವನ್ನು ತೆರವುಗೊಳಿಸಲಾದ ಘಟನೆ ನಡೆದಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 300ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲುವುದು ಅಸಾಧ್ಯ ಹಾಗೂ 200ರ ಗಡಿ ದಾಟುವುದೇ ದೊಡ್ಡ ಸವಾಲು ಎಂದು ಕಾಂಗ್ರೆಸ್ ಮುಖಂಡ ಶಶಿ ತರೂರ್ ಅಭಿಪ್ರಾಯಪಟ್ಟಿದ್ದಾರೆ. ಪಿಟಿಐ ಸಂಪಾದಕರೊಂದಿಗಿನ ಸಂವಾದದಲ್ಲಿ ಶಶಿ ತರೂರ್ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೇರಳ, ತಮಿಳುನಾಡು, ಆಂಧ್ರಪ್ರದೇಶದಲ್ಲಿ ಬಿಜೆಪಿಯದ್ದು ಶೂನ್ಯ ಸಂಪಾದನೆ ಆಗಲಿದೆ. ಕರ್ನಾಟಕದಲ್ಲಿ 20 ಕ್ಷೇತ್ರಗಳನ್ನು ಗೆಲ್ಲುವ ವಿಶ್ವಾಸವಿದೆ. ಹರಿಯಾಣದಲ್ಲಿ ಈ ಬಾರಿ ಕಾಂಗ್ರೆಸ್ 5ರಿಂದ 7 ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಕಳೆದ ಬಾರಿ ಬಿಜೆಪಿ ಇಲ್ಲಿ ಎಲ್ಲಾ ಕ್ಷೇತ್ರಗಳನ್ನು ಗೆದ್ದಿತ್ತು. ದಕ್ಷಿಣದಲ್ಲಿ ಈ ಬಾರಿ 2019ಗಿಂತಲೂ ಕಳಪೆ ಸಾಧನೆ ಬಿಜೆಪಿಯದ್ದಾಗಲಿದೆ. ಈವರೆಗೆ 190 ಕ್ಷೇತ್ರಗಳಿಗೆ ಮತದಾನವಾಗಿದೆ. ಮೂಲಗಳ ಪ್ರಕಾರ ಫಲಿತಾಂಶ ನಮಗೆ ಅನುಕೂಲಕರವಾಗಿದೆ. ಅಂದ ಮಾತ್ರಕ್ಕೆ ನಮಗೆ ಅದ್ಭುತ ಜಯ ಸಿಗಲಿದೆ ಎಂದು ಹೇಳುವುದಿಲ್ಲ. ಆದರೆ ಹಾಲಿ ಸರ್ಕಾರಕ್ಕೆ ಅದು ಸುಲಭವಲ್ಲ ಎಂದವರು ಹೇಳಿದ್ದಾರೆ.
2014-2019 ಚುನಾವಣೆಯನ್ನು ಗಮನಿಸಿದರೆ ಬಿಜೆಪಿ ಮತದಾರರಲ್ಲಿ ಈ ಬಾರಿ ಉತ್ಸಾಹ ಉಳಿದಿಲ್ಲ. ಇದನ್ನು ಗಮನಿಸಿದಾಗ ನಾವು ನಿರೀಕ್ಷೆಗಿಂತ ಹೆಚ್ಚಿನ ಸಾಧನೆ ಮಾಡುವುದರಲ್ಲಿ ಸಂದೇಹವಿಲ್ಲ. ಜೊತೆಗೆ ಹಿಂದಿ ಭಾಷಿಕ ಕ್ಷೇತ್ರಗಳಲ್ಲೂ ನಾವು ಪ್ರಜ್ಞಾಪೂರ್ವಕವಾಗಿ ಆಶಾವಾದಿಗಳಾಗಿದ್ದೇವೆ ಎಂದು ಅವರು ಹೇಳಿದ್ದಾರೆ. ತಮ್ಮ ಮಕ್ಕಳ ಸಾವಿಗೆ ಕೋವಿಶೀಲ್ಡ್ ವ್ಯಾಕ್ಸಿನ್ ಕಾರಣ ಎಂದು ಹೇಳಿ ಇಬ್ಬರು ಹೆಣ್ಣು ಮಕ್ಕಳ ಹೆತ್ತವರು ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಭಾರತದಲ್ಲಿ ಉಪಯೋಗಿಸಲಾದ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನು ಆಸ್ಟ್ರಾಜೆನಿಕಾ ತಯಾರಿಸಿದ್ದು, ಈಗಾಗಲೇ ಅದು ವ್ಯಾಕ್ಸಿನ್ನಿಂದ ಆಗುವ ಅಡ್ಡ ಪರಿಣಾಮವನ್ನು ಲಂಡನ್ ನ್ಯಾಯಾಲಯದಲ್ಲಿ ಒಪ್ಪಿಕೊಂಡಿದೆ. ಈ ವ್ಯಾಕ್ಸಿನ್ ಅನ್ನು ಭಾರತದಲ್ಲಿ ವಿತರಿಸಿರುವ ಸೀರಮ್ ಇನ್ಸ್ಟಿಟ್ಯೂಟ್ ವಿರುದ್ಧ ಈ ಹೆತ್ತವರು ಇದೀಗ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದ್ದಾರೆ. ಇದೀಗ ರಿತಿಕಾ ಎಂಬ ಯುವತಿಯ ಹೆತ್ತವರು ತನ್ನ ಮಗಳ ಸಾವಿಗೆ ವ್ಯಾಕ್ಸಿನ್ ಕಾರಣ ಎಂದು ಹೇಳಿ ನ್ಯಾಯಾಲಯದ ಮೆಟ್ಟಿಲೇರಲು ನಿರ್ಧರಿಸಿದ್ದಾರೆ. ದ್ವಿತೀಯ ಪಿಯುಸಿ ವಿದ್ಯಾಭ್ಯಾಸವನ್ನು ಮುಗಿಸಿ ಆರ್ಕಿಟೆಕ್ಚರ್ ಕೋರ್ಸ್ಗೆ ಸೇರ್ಪಡೆಗೊಂಡಿದ್ದ ರಿತಿಕಾ 2021ರಲ್ಲಿ ನಿಧನರಾದರು. ಕೋವಿಶೀಲ್ಡ್ ವ್ಯಾಕ್ಸಿನ್ ಪಡೆದ 1 ವಾರದ ಬಳಿಕ ರಿತಿಕಾಗೆ ತೀವ್ರ ಜ್ವರ ಮತ್ತು ತಲೆನೋವು ಉಂಟಾಗಿತ್ತು. ಎಂಆರ್ಐ ಸ್ಕ್ಯಾನ್ನಲ್ಲಿ ರಿತಿಕಾಳ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿರುವುದು ದೃಢಪಟ್ಟಿತ್ತು. ಆವತ್ತು ಆ ನಿಧನಕ್ಕೆ ಏನು ಕಾರಣ ಎನ್ನುವುದು ರಿತಿಕಾ ಹೆತ್ತವರಿಗೆ ಗೊತ್ತಾಗಿರಲಿಲ್ಲ. ಆ ಬಳಿಕ ಮಗಳ ಸಾವಿಗೆ ಕಾರಣ ಏನು ಎಂದು ಕೇಳಿ ಕೇಂದ್ರ ಆರೋಗ್ಯ ಸಚಿವಾಲಯಕ್ಕೆ ಅವರು ಪತ್ರ ಬರೆದರು. ವ್ಯಾಕ್ಸಿನ್ ಪಡೆದ ಕಾರಣ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿರುವುದು ನಿಧನಕ್ಕೆ ಕಾರಣ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿತ್ತು. ಇದೇ ರೀತಿಯ ಪರಿಸ್ಥಿತಿ ಕಾರುಣ್ಯ ಎಂಬ ಯುವತಿಗೂ ಎದುರಾಗಿತ್ತು. 2021ರಲ್ಲಿ ವ್ಯಾಕ್ಸಿನ್ ಪಡೆದುಕೊಂಡ 1 ತಿಂಗಳ ಬಳಿಕ ಕಾರುಣ್ಯ ನಿಧನರಾದರು. ಆದರೆ ವ್ಯಾಕ್ಸಿನ್ನಿಂದಾಗಿ ಆಕೆಯ ನಿಧನವಾಗಿದೆ ಎಂಬುದಕ್ಕೆ ಆಧಾರಗಳು ಇಲ್ಲ ಎಂದು ಈ ನಿಧನಕ್ಕೆ ಸಂಬಂಧಿಸಿದ ಸಂಶೋಧನಾ ಸಮಿತಿ ಹೇಳಿತ್ತು. ಇದೀಗ ಆಸ್ಟ್ರಾಜೆನಿಕಾ ಲಂಡನ್ ನ್ಯಾಯಾಲಯದಲ್ಲಿ ತಪ್ಪು ಒಪ್ಪಿಕೊಂಡಿರುವುದರ ಹಿನ್ನೆಲೆಯಲ್ಲಿ ಈ ಇಬ್ಬರು ಹೆತ್ತವರು ಇದೀಗ ನ್ಯಾಯಾಲಯದ ಮೊರೆ ಹೋಗಲಿದ್ದಾರೆ. 2 ದಶಕಗಳಿಂದ ಇಸ್ರೇಲ್ನ ಜೈಲಿನಲ್ಲಿರುವ ಫೆಲಸ್ತೀನಿ ಕಾದಂಬರಿಕಾರ ಬಾಸಿಂ ಕಂದಕ್ಜಿಕ್ ಅವರಿಗೆ ಅರಬ್ ಸಾಹಿತ್ಯಕ್ಕೆ ಸಂಬಂಧಿಸಿದ ಅಂತಾರಾಷ್ಟ್ರೀಯ ಪುರಸ್ಕಾರವನ್ನು ಘೋಷಿಸಲಾಗಿದೆ. ಅ ಮಾಸ್ಕ್ ಕಲರ್ ಆಫ್ ದಿ ಸ್ಕೈ ಎಂಬ ಅವರ ಕಾದಂಬರಿಗೆ ಈ ಪುರಸ್ಕಾರ ಲಭಿಸಿದೆ. ಈ ಕಾದಂಬರಿಯ ಪ್ರಕಾಶಕರಾದ ಇದ್ರಿಸ್ ಅವರು ಬಾಸಿಂ ಪರವಾಗಿ ಈ ಪುರಸ್ಕಾರವನ್ನು ಸ್ವೀಕರಿಸಿದ್ದಾರೆ. ಅಬುದಾಬಿಯಲ್ಲಿ ಈ ಪ್ರಶಸ್ತಿ ವಿತರಣಾ ಸಮಾರಂಭ ನಡೆದಿದೆ. ಫೆಲಸ್ತೀನಿನ ರಮಲ್ಲಾದ ನಿರಾಶ್ರಿತ ಶಿಬಿರದಲ್ಲಿ ವಾಸಿಸುತ್ತಿರುವ ಪುರಾತತ್ವ ಸಂಶೋಧಕನಾದ ನೂರ್ ಎಂಬ ವ್ಯಕ್ತಿಗೆ ಇಸ್ರೇಲ್ ವ್ಯಕ್ತಿಯ ಕೋಟಿನ ಜೇಬ್ನಲ್ಲಿ ಸಿಗುವ ಹಸಿರು ಬಣ್ಣದ ಐಡೆಂಟಿಟಿ ಕಾರ್ಡ್ ಅನ್ನು ಆಧಾರವಾಗಿಸಿ ಬಾಸಿಂ ಅವರು ಕಾದಂಬರಿಯನ್ನು ರಚಿಸಿದ್ದಾರೆ. ನಾನು ಇಸ್ರೇಲ್ ನಾಗರಿಕ ಎಂದು ನಟಿಸಿ ಇಸ್ರೇಲ್ ಆಕ್ರಮಿತ ಪಶ್ಚಿಮ ದಂಡೆಯಲ್ಲಿ ಉತ್ಖನನ ಮಾಡಲಾಗುತ್ತಿರುವ ಪ್ರದೇಶಕ್ಕೆ ತೆರಳುವುದಕ್ಕೆ ನೂರ್ ಈ ಐಡೆಂಟಿಟಿ ಕಾರ್ಡ್ ಅನ್ನು ಬಳಸುತ್ತಾರೆ. ವೆಸ್ಟ್ ಬ್ಯಾಂಕ್ನಲ್ಲಿ ಇಸ್ರೇಲಿ ನಾಗರಿಕನಾಗಿ ಮತ್ತು ಫೆಲಸ್ತೀನಿ ನಾಗರಿಕನಾಗಿ ದೈನಂದಿನ ಜೀವನದಲ್ಲಿ ನೂರ್ ಅನುಭವಿಸುತ್ತಿರುವ ಮಾನಸಿಕ ಮತ್ತು ದೈಹಿಕ ಘಟನೆಗಳ ಸುತ್ತ ಈ ಕಾದಂಬರಿ ರಚನೆಗೊಂಡಿದೆ. 1983ರಲ್ಲಿ ಜನಿಸಿರುವ ಇವರು ನಬ್ಲಸ್ ಯೂನಿವರ್ಸಿಟಿಯಿಂದ ಜರ್ನಲಿಸಂ ಪದವಿ ಪಡೆದಿದ್ದಾರೆ. 20 ವರ್ಷಗಳ ಹಿಂದೆ 21ರ ಹರೆಯದ ವ್ಯಕ್ತಿಯಾಗಿದ್ದಾಗ ಇಸ್ರೇಲ್ ಇವರನ್ನ ಬಂಧಿಸಿತು. ಟೆಲ್ ಅವೀವ್ನಲ್ಲಿ ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿ ಇವರ ಮೇಲೆ ಇಸ್ರೇಲ್ ಆರೋಪ ಹೊರಿಸಿದೆ. ಜೈಲಿನಿಂದಲೇ ಇವರು ಪೊಲಿಟಿಕಲ್ಗೆ ಸಂಬಂಧಿಸಿ ಆನ್ಲೈನ್ನಲ್ಲಿ ಪದವಿ ಪಡೆದಿದ್ದಾರೆ. ಈ ಪ್ರಶಸ್ತಿ ಪುರಸ್ಕೃತ ಕಾದಂಬರಿಯನ್ನ ಇವರು 2023ರಲ್ಲಿ ರಚಿಸಿದ್ದಾರೆ. ಒಟ್ಟು 133 ಪುಸ್ತಕಗಳು ಈ ಪುರಸ್ಕಾರಕ್ಕಾಗಿ ಸ್ಪರ್ಧೆಯಲ್ಲಿದ್ದವು. ಸೌದಿ ಅರೇಬಿಯಾದಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿರುವ ಕೇರಳದ ಅಬ್ದುಲ್ ರಹೀಂ ಅವರ ಬಿಡುಗಡೆಯ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಅಬ್ದುಲ್ ರಹೀಂ ಅವರಿಂದ ಹತ್ಯೆಗೀಡಾದ ಬಾಲಕನ ಕುಟುಂಬವನ್ನು ಸೌದಿ ನ್ಯಾಯಾಲಯವು ಫೋನ್ ಮೂಲಕ ಸಂಪರ್ಕಿಸಿದ್ದು ಅವರ ಅಭಿಪ್ರಾಯವನ್ನು ಕೇಳಿದೆ. ಕುಟುಂಬವು ಅಪೇಕ್ಷಿಸಿರುವ ರಕ್ತ ಪರಿಹಾರದ ಹಣವನ್ನು ಸಂಗ್ರಹಿಸಲಾಗಿದ್ದು ಕುಟುಂಬ ಕ್ಷಮಿಸಲು ಒಪ್ಪಿಕೊಂಡಿದೆ. ಆದ್ದರಿಂದ ಶಿಕ್ಷೆಯನ್ನು ರದ್ದುಗೊಳಿಸಬೇಕು ಎಂದು ಕೋರಿ ಏಪ್ರಿಲ್ 15ರಂದು ಅಬ್ದುಲ್ ರಹೀಂ ಪರವಾಗಿ ವಕೀಲರು ನ್ಯಾಯಾಲಯದೊಂದಿಗೆ ಕೋರಿಕೊಂಡಿದ್ದರು. ಈ ನೆಲೆಯಲ್ಲಿ ನ್ಯಾಯಾಲಯವು ಮೃತಪಟ್ಟ ಬಾಲಕನ ಕುಟುಂಬವನ್ನು ಸಂಪರ್ಕಿಸಿ ವಕೀಲರ ಹೇಳಿಕೆಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿದೆ. ಇದು ನಿಜವಾಗಿ ಅಬ್ದುಲ್ ರಹೀಂ ಬಿಡುಗಡೆಯ ಕುರಿತಾಗಿರುವ ಆಶಾವಾದವನ್ನು ಹೆಚ್ಚಿಸಿದೆ ಎಂದು ವಕೀಲರು ತಿಳಿಸಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.